ಇದ್ದಾರೆ, ಸಿನಿಮಾ ಧಾರಾವಾಹಿಗಳು. ಸೊ ಈ ಸಿನಿಮಾದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಸ್ಟೋರಿ ಹೇಳ್ಬಿಟ್ಬಿಡಿ, ಆಮೇಲೆ ನನಗೆ ಬೈತಾರೆ. ಹೇಳಿ, ಮಾತಾಡಿ ಶ್ರೀಲಕ್ಷ್ಮಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರೋಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ. ಆ್ಯಂಡ್ ಟ್ರೇಲರ್ ಲಾಂಚ್ ಆಗಿದ್ದರಿಂದ ಮೊದಲನೇದಾಗಿ ಎಡಿಟರ್ ಅಣ್ಣ ಸೂಪರ್. ಯಾಕಂದರೆ ಒಂದು ಸಿನಿಮಾದಲ್ಲಿ ಪಾತ್ರದ ವಿಶ್ಲೇಷಣೆ ಅಲ್ಲದೆ ಇರೋವಂತಹ ಸೀಕ್ವೆನ್ಸ್ಗಳನ್ನ ಮಾಡಿ ಎಲ್ಲೋ ಇದ್ದಂಥ ಶಾರ್ಟ್ಸ್ಗಳನ್ನ ಇಲ್ಲೆಲ್ಲೋ ಒಂದು ಆ್ಯಡ್ ಮಾಡಿಬಿಟ್ಟು ಯಾರೋ ಹೇಳಿರೋಂಥ ಡೈಲಾಗ್ಗಳನ್ನ ಇನ್ಯಾರೋ ಹೇಳಿರೋಂಥ ಡೈಲಾಗ್ಗಳಿಗೆ ಕನೆಕ್ಟ್ ಮಾಡಿ ಅದನ್ನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸೋ ಥರ ತೋರಿಸುವಂಥದ್ದು ಒಂದು ಎಡಿಟರಿಂದ ಮಾತ್ರ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಬಹುಶಃ ನಮ್ಮ ದಿ ಟಾಸ್ಕ್ ಸಿನಿಮಾ ನೋಡಿರೋಂತಹ ಪ್ರತಿಯೊಂದು ಆಡಿಯನ್ಸಲ್ಲೂ ಒಂದು ಕ್ಯೂರಿಯಾಸಿಟಿ ಮುಗಿಸಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಸಿರಿ ಪಾತ್ರದ ಒಂದು ಕ್ಯಾರೆಕ್ಟರೈಸೇಷನ್ ಡೈರೆಕ್ಷನ್ನೇ ಒಂಥರ ಕನ್ಫ್ಯೂಷನ್ಗೆ ಟರ್ನ್ ಮಾಡಿರುತ್ತೆ ಅಂಥೇಳಿ. ಆ್ಯಂಡ್ ಎಲ್ಲರೂ ಟೀಸರ್ ಟ್ರೇಲರ್ ತೋರಿಸ್ತಾ ಹೇಳ್ತಾರೆ ಪಿಕ್ಚರ್ ಅಭಿ ಬಾಕಿ ಅಂತ ಹೇಳಿಬಿಟ್ಟು. ಖಂಡಿತವಾಗ್ಲೂ ಇದರಲ್ಲಿರೋವಂಥ ಕ್ಯೂರಿಯಾಸಿಟಿ ಆ್ಯಂಡ್ ಕನ್ಫ್ಯೂಷನ್ಸ್ಗಳಿಗೆ ಕ್ಲಾರಿಫಿಕೇಷನ್ ಸಿಗಬೇಕು ಅಂದರೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಬೇಕು November 21ಕ್ಕೆ. ಆ್ಯಂಡ್ ಈ ಒಂದು ಸ್ಪೆಷಲ್ ಸ್ಟೇಜಲ್ಲಿ ನಾನು ಒಂದು ವಿದ್ಯಾರ್ಥಿನಿಯಾಗಿ ಯೂತ್ಗಳಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಇಟ್ಸ್ ಅ ಫ್ಯಾಂಟಸಿ, ಒಂದು ಇಮ್ಯಾಜಿನರಿ ಕ್ರಿಯೇಷನ್. ಸೊ ಇದ್ರ ಹಿಂದೆ ಸಾಕಷ್ಟು ಎಕ್ಸ್ಪರ್ಟೀಸ್ಗಳ ವರ್ಕ್ ಇರುತ್ತೆ. ಆ್ಯಂಡ್ ಇದನ್ನು ರಿಯಲ್ ಲೈಫಲ್ಲಿ ಒಂದು ಸ್ಟಂಟ್ಸ್ ಆಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ಇದನ್ನ ರಿಯಲ್ ಲೈಫಲ್ಲಿ ದಯವಿಟ್ಟು ಎಕ್ಸ್ಪೆರಿಮೆಂಟನ್ನು ಮಾಡೋಕ್ಕೆ ಹೋಗಬೇಡಿ. ಇದು ನಾನು ಒಂದು ವಿದ್ಯಾರ್ಥಿನಿಯಾಗಿ ಎಲ್ಲರಲ್ಲೂ ಮನವಿ ಮಾಡ್ಕೋತಾ ಇರೋದು. ಬಿಕಾಸ್ ನಮ್ಮ ದಿ ಟಾಸ್ಕ್ ಸಿನಿಮಾದಲ್ಲಿ ಹೇಳಬೇಕು ಅಂತಾದರೆ ರಘು ಸರ್ ಆಗಿರ್ಬೋದು ಆ್ಯಂಡ್ ಸ್ಪೆಷಲಿ ಅರ್ಜುನ್ ಮಾಸ್ಟರ್, ಎಸ್ಪೆಷಲಿ ಎಲ್ಲ ಫೈಟರ್ಸ್ ಹೀರೋಗಳು ಇಂಪ್ಯಾಕ್ಟ್ಫುಲ್ಲಾಗಿ ಕಾಣಬೇಕು ಅಂದರೆ ಬಹುಶಃ ಫೈಟರ್ಸ್ಗಳನ್ನೂ ಅಷ್ಟೇ ಮ್ಯಾಟರ್ ಆಗ್ತಾರೆ ಅಂತ ಹೇಳಿ ನಾನು ನಂಬ್ತೀನಿ. ಸೊ ಎಷ್ಟೇ ಇದಾಗಿರಲಿ ಆ ಶೂಟಿಂಗ್ ಸೆಟ್ಟಲ್ಲಿ ಧೂಳುಗಳನ್ನ ಇದು ಮಾಡಿಕೊಂಡು ಆ್ಯಂಡ್ ಎದ್ದು ಬಿದ್ದು ಗಾಯಗಳು ಮಾಡಿಕೊಂಡು ಆ್ಯಂಡ್ ಡಮ್ಮಿ ಪ್ರಾಪರ್ಟೀಸಲ್ಲಿ ಹೊಡೆಸ್ಕೊಂಡ್ರು ಕೂಡ ಅಷ್ಟೇ ಆ ಒಂದು ಸೀಕ್ವೆನ್ಸನ್ನು ಇಂಪ್ಯಾಕ್ಟ್ಫುಲ್ಲಾಗಿ ಮಾಡುವಂಥದ್ದು ಅದು ಇಟ್ಸ್ ಔಟ್ಪುಟ್, ಟೋಟಲ್ ಔಟ್ಪುಟ್ ಸಿನಿಮಾ ಅದು. ಸೊ ಹಾಗಾಗಿ ಫಸ್ಟ್ ಮೊದಲನೇದಾಗಿ ರಘು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಇಂಥ ಒಂದು ಅದ್ಭುತವಾದಂತಹ ಪಾತ್ರವನ್ನು ಕೊಟ್ಟಿರೋದಕ್ಕೆ. ಸಿರಿ ಅನ್ನೋವಂಥ ಪಾತ್ರ ಇಟ್ಸ್ ಅಂದರೆ ಸತ್ಯಕ್ಕೋಸ್ಕರ ನಾನು ಏನೋ ಒಂದು ಮಾಡಲೇಬೇಕು, ಸತ್ಯಕ್ಕೆ ಗೆಲುವು ಸಿಗಲೇಬೇಕು ಅಂತ ಒಂದು ದಿಟ್ಟ ಹುಡುಗಿಯ ಪಾತ್ರ ಸಿರಿ. ಸೊ ಇಂಥ ಒಂದು ಅದ್ಭುತವಂತ ಪಾತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಘು ಸರ್. ಆ್ಯಂಡ್ ನಮ್ಮ ದಿ ಟಾಸ್ಕ್ ಚಿತ್ರದ ಇಡೀ ತಂಡಕ್ಕೆ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ DOP ಪ್ರದೀಪ್ ಅಣ್ಣ ಆಗಿರ್ಬೋದು ಆ್ಯಂಡ್ ಜೂಡಾ ಸ್ಯಾಂಡಿ ಅಣ್ಣ, ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ನಮ್ಮ ಇಡೀ ಚಿತ್ರಕ್ಕೆ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ನಾವು ತುಂಬ ಪ್ರೀತಿಯಿಂದ ಮೂವಿಯನ್ನು ಇದು ಮಾಡಿದ್ದೀವಿ. ಇನ್ನು ಮುಂದೆ ಇದೆಲ್ಲ ನಿಮ್ಮ ಕೈಲಿದೆ. ಸೊ November 21ಕ್ಕೆ ಮಿಸ್ ಮಾಡದೆ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಎಲ್ಲೋ ಭರದಲ್ಲಿ ಫುಲ್ ಸಿನಿಮಾನೇ ಹೇಳ್ಬಿಡ್ತೀರಾ ನೀವು ಅನ್ಕೊಂಡೆ, ಬಟ್ ಸಖತ್ತಾಗಿ ಮಾತಾಡ್ತೀರಾ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್. ಈ ಪ್ಲೇಸಿಗೆ ಬರುವಂತಹ ಎಲ್ಲಾ ಲಕ್ಷಣಗಳು ಈಗಲೇ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.